ಹಾಯ್ ಹಲೋ ನಮಸ್ತೆ ನಮಸ್ಕಾರ. AK ಬ್ರದರ್ಸ್ ತೂಪನ ಜೊತೆ ಮಾತೆರೆಗಳ ಒಡದಿನ ಸೊಲ್ಮೇನು. ನಾನಿವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವಿವತ್ತು ಉಚ್ಚಿಲ ದರ್ಶನದಲ್ಲಿರುವಂತಹ ವಸ್ತು ಪ್ರದರ್ಶನಕ್ಕೆ ಬಂದಿದ್ದೇವೆ. ಸೊ ಅಲ್ಲಿ ಮೀನುಗಾರಿಕೆ ಇಲಾಖೆಯವರು ಅದ್ಭುತವಾದಂತಹ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಸೊ ಮೀನುಗಳಾಗಿರಬಹುದು ಅಥವಾ ನಾವೊಂದು ಮೀನುಗಾರಿಕೆಯ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರದ ಬಗ್ಗೆ ನಮಗೆ ಇವತ್ತು ಹೇಳಲಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು ಹಾಗೆ ನಿಮ್ಮ? ನನ್ನ ಹೆಸರು ದಿವಾಕರ್ ಕಾರ್ವಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾಗಿ ಮಂಗಳೂರು ಹಾರ್ಬರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾವಿವತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ವಸ್ತು ಪ್ರದರ್ಶನ, ಮೀನುಗಾರಿಕೆ ಇಲಾಖೆಯ ವಸ್ತು ಪ್ರದರ್ಶನ ಹಾಗೂ ಮಾಹಿತಿಯನ್ನು ನಾವಿಲ್ಲಿ ಜನರಿಗೆ ಕೊಡ್ತಾ ಇದ್ದೇವೆ. ಮೊದಲಿಗೆ ನಾವಿಲ್ಲಿ ಒಂದು ಪಾಂಡ್ ರೀತಿಯಲ್ಲಿ ಮಾಡಿದ್ದೇವೆ. ಇದು ಕೃಷಿ ಕೊಳ, ಮೀನು ಸಾಕಾಣಿಕೆ ಮಾಡುವಂಥ ಕೃಷಿ ಕೊಳ. ಇಲ್ಲಿ ಯಾವುದು ಸಿಹಿ ನೀರಿನ ಮೀನನ್ನು ನಾವು ಸಾಕ್ಬೋದು. ಅದರಲ್ಲಿ ಪಂಜರ ಕೃಷಿ ಅಂತ ಹೇಳ್ಕೊಂಡು ಮಾಡಿದ್ದೇವೆ. ಪಂಜರದಲ್ಲಿ ಹೇಗೆ ಕೃಷಿ ಮಾಡುವುದು, ಮೀನನ್ನು ಕೃಷಿ ಮಾಡೋದು ಅಂತೇಳುವಂಥದ್ದು, ಮೀನು ಸಾಕುವಂಥದ್ದು, ಅದರಲ್ಲಿ ನಾವು ಪಂಜರ ಕೃಷಿದು ಒಂದು ಇದರಲ್ಲಿ ಕೂಡ ತೋರಿಸಿದ್ದೇವೆ. ಹಾಗೆ ಇದರಲ್ಲಿ ನಾವು ಸಿಹಿ ನೀರಿನ ಮೀನನ್ನು, ಒಳನಾಡು ಮೀನುಗಾರಿಕೆ ವ್ಯವಸ್ಥೆಯಲ್ಲಿ ನಾವು ಕಾಟ್ಲಾ, ರೋಹು ಎಲ್ಲ ಮೀನುಗಳನ್ನು ಅದರಲ್ಲಿ ನಾವು ಹಾಕಿದ್ದೇವೆ. ಇದೊಂದು ಕೃಷಿ ಕೊಳ ಅಂತ ಹೇಳ್ಕೊಂಡು ನಾವು ಮಾಡಿದ್ದೇವೆ. ಸರ್ ಇದು ಎಷ್ಟು ದಿನ ತನಕ ಇರ್ತದೆ? ಇದು 10 ದಿನ ತನಕ ಇರ್ತದೆ. 10 ದಿನದ ಕಾರ್ಯಕ್ರಮ. 10 ದಿನ ಹೀಗೆ ಇರ್ತದೆ. ಇದೇ ರೀತಿಯಲ್ಲಿ ನಾವೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ಹಾಗೆ ಸರ್ ಹಾಗೆ ಇಲ್ಲಿ ಒಂದಷ್ಟು ಬೋಟ್ಗಳನ್ನೆಲ್ಲ ನೋಡ್ತೇವೆ. ಇದು ನನ್ನ ಸ್ವಂತ ನಾನೇ ಮಾಡಿದ್ದು ಇದು. ಯಾಕಂದರೆ ಇದು ನಮ್ಮ ನಾನ್ ಮೆಕನೈಸ್ಡ್ ಬೋಟ್ ಅಂತ ಹೇಳ್ಕೊಂಡು ಸಣ್ಣ ಈ ಹೊಳೆಯಲ್ಲಿ ಮತ್ತು ಸಮುದ್ರದಲ್ಲಿ ಕೂಡ ಇದರಲ್ಲಿ ಮೀನುಗಾರಿಕೆ ಮಾಡ್ತಾರೆ. 1-2 ಜನ ಹೋಗಿ ಮೀನುಗಾರಿಕೆ ಮಾಡ್ತಾರೆ. ಇದು ಗಿಲ್ನೆಟ್ ದೋಣಿ ಅಂತ ಹೇಳ್ಕೊಂಡು ಆ ಗಿಲ್ನೆಟ್ಟಿಗೆ ಯೂಸ್ ಮಾಡುವಂಥದ್ದು. ಗಿಲ್ನೆಟ್ ಒಂದು ದಿನ ಇರ್ತಾರೆ ಅವರು ಸಮುದ್ರದಲ್ಲಿ ಇದ್ದು ಬಲೆ ಬಿಟ್ಕೊಂಡು ಮೀನನ್ನು ತರುವಂಥದ್ದು. ಅದು ಗಿಲ್ನೆಟ್ ದೋಣಿ. ಅದು ಫೈಬರ್ ಮತ್ತು ನಮ್ಮ ಪ್ಲೈವುಡ್ ಹಾಕ್ಕೊಂಡು ಮಾಡುವಂಥದ್ದು. ಇದು ಪರ್ಷಿಯನ್ ಬೋಟ್ ಅಂತ ಹೇಳ್ಕೊಂಡು. ಪರ್ಷಿಯನ್ ಬೋಟ್ ಅಂತ ಹೇಳಿದ್ರೆ 1 ದಿನ ಇರ್ತದೆ, 2 ದಿನ, ಅದು ಒಂದೊಂದು ದಿನದಲ್ಲಿ ರಿಟರ್ನ್ ಮೀನು ತಗೊಂಡು ಬರ್ತಾರೆ. ಇದು ಪರ್ಷಿಯನ್ ಬೋಟು. ಅಲಂಕಾರಿಕ ಮೀನುಗಳನ್ನು ಇಟ್ಟಿದ್ದೇವೆ. ಒಂದು 10 ಅಕ್ವೇರಿಯಂ ಮತ್ತು 11 ಅಕ್ವೇರಿಯಂ ಇಟ್ಟಿದ್ದೇವೆ. ಹಾಗೆ ಇದರಲ್ಲಿ ಸಮುದ್ರ ಮೀನು ಮತ್ತು ಆಹಾರಗಳ ಉತ್ಪನ್ನ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಮೀನುಗಳನ್ನು ಮತ್ತು ಅದರ ಪ್ರಾಡಕ್ಟ್ ಮಾಡುವಂಥದ್ದು ಕೆಲವೆಲ್ಲ ನಾವು ತೋರಿಸ್ತಾ ಇದ್ದೇವೆ. ಹಾಗೆ ಇದು ಒಳನಾಡಿದ್ದು ಮೀನುಗಾರಿಕೆ. ಇದು ಸಿಹಿ ನೀರಿದ್ದು ಮೀನುಗಳು. ಸಿಹಿ ನೀರಿದ್ದು ಒಳನಾಡಿದ್ದು. ಇದು ಆ ಕಡೆ ಎಲ್ಲ ಸಾಕ್ತಾರೆ. ಇದೆಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ನಮ್ಮ ಕರಾವಳಿ ಭಾಗದಲ್ಲಿ. ಮತ್ತು ಇದರಲ್ಲಿ ಏನೇನು ಇದು ಮೀನಿನ ಬಗ್ಗೆ ಏನೇನು ಪ್ರೋಟೀನು ಅದು ಇದೇನು ಏನು ಇರ್ತದೆ ನೋಡಿ, ಎಲ್ಲವೂ ಅದರಲ್ಲಿ ಇರುವಂಥ ಕಂಟೆಂಟ್ಸ್ ಎಲ್ಲ ಇದರಲ್ಲಿ ನಾವು ಹಾಕಿದ್ದೇವೆ. ಏನೇನು ಸಿಹಿ ನೀರಿನ ಮೀನಿನಲ್ಲಿ ಏನೇನು ಇರ್ತದೆ ಯಾವ ರೀತಿ. ಇದು ಪಚ್ಚೆಲೆ ಕೃಷಿ ಅಂತ ಹೇಳ್ಕೊಂಡು ನಮ್ಮ ಸಂಸ್ಥಾನ ಭಾಗದಲ್ಲಿ ನಾವು ಇದನ್ನು ನಮ್ಮ ಇಲಾಖೆಯ ಇದರಲ್ಲಿ ಅವರಿಗೆ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದೇವೆ. ಇದು ಪಚ್ಚೆಲೆ ಕೃಷಿ. ಇದು ಸಮುದ್ರದಿಂದ ಸಣ್ಣ ಸಣ್ಣ ಪಚ್ಚೆಲೆಯನ್ನು ತಂದು ಇದಕ್ಕೆ ರೋಪಿಗೆ ಪೋಣಿಸ್ಕೊಂಡು ಅದನ್ನು ಮತ್ತೆ ನೀರಿಗೆ ಯಾವುದು ಹೊಳೆಯಲ್ಲಿ ಕಟ್ತಾರೆ. ಅದಕ್ಕೆ ಬಾಂಬ್ಸ್ನಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಕಟ್ತಾರೆ. ಇದನ್ನು ಈ ಥರದಲ್ಲಿ ನೋಡಿ ಹಾಗೆ ಕಾಣ್ತದೆ ನೋಡಿ. ಅದು ಹಾಗೆ ಇದು ಟ್ರಾಲರ್ ಬೋಟ್, ಸಣ್ಣ ಟ್ರಾಲರ್ ಅಂದರೆ ಒಂದು ದಿನದಲ್ಲಿ ಬರುವಂಥದ್ದು, 2 ದಿನದಲ್ಲಿ ಬರುವಂಥದ್ದು ಚಿಕ್ಕ ಟ್ರಾಲರ್. ಇದು ಮೆಕನೈಸ್ಡ್ ನಾಡದೋಣಿ ಅಂತ ಹೇಳಿದ್ರೆ ಈ ಟ್ರೆಡಿಷನಲ್ ಮೆಕನೈಸ್ಡ್ ಬೋಟ್ ಅಂತ ಹೇಳ್ಕೊಂಡು 2 ಬೋಟ್ನ ದೋಣಿಯಲ್ಲಿ ಬಲೆ ತುಂಬಿಕೊಂಡು ಇದು ಮೀನುಗಾರಿಕೆ ಮಾಡುವಂಥದ್ದು. ಅದರಲ್ಲಿ ಒಂದು 25 ಜನ ಎಲ್ಲ ಹೋಗ್ತಾರೆ, 25ರಿಂದ 30 ಜನ. ಇದು ಮಾರಿ ಬಲೆ ಅಂತ ಹೇಳ್ಕೊಂಡು ಹಿಂದಿನ ಕಾಲದಲ್ಲಿ ಕೈರಂಪಣಿ ಅದು ಈ ರೀತಿಯಾಗಿ ನಾವು ತೋರಿಸಿದ್ದೇವೆ. ಹಾಗೆ ಇದು ಇರುಪೆ ಮೀನು ಅಂತ ಹೇಳ್ಕೊಂಡು ಹೊಳೆಯಲ್ಲಿ, ಹೊಳೆಯಲ್ಲಿ ಅದು ಸಿಹಿ ನೀರಿಗೂ ಆಗ್ತದೆ, ಉಪ್ಪು ನೀರಲ್ಲೂ ಕೂಡ ಆಗ್ತದೆ. ಅದು ಇರುಪೆ ಮೀನು ಲೋಕಲ್ ಮಾರ್ಕೆಟ್ ಅಲ್ಲಿ ತುಂಬಾ ಬರ್ತದೆ. ಹೌದೌದು, ಇರುಪೆ ಮೀನು. ಮತ್ತು ಇದು ಸೀಬಾಸ್ ಟೈಪಲ್ಲೇ ಬರ್ತದೆ. ಈ ಕೆಂಬೇರಿ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮಲ್ಲಿ ಇದನ್ನು. ಇರುಪೆ ಮೀನು ಅದು ಇನ್ನೊಂದು ಅಂತ ಕೂಡ ಹೇಳ್ತಾರೆ. ಹೌದೌದು, ಇರುಪೆ ಮೀನು ಒಳಗಡೆ ಹೋಗಿದೆ, ಅದರದ್ದು ಇನ್ನೊಂದು ಇದೆ ಅಲ್ಲಿ. ಇದೆಲ್ಲ ಅಲಂಕಾರಿಕ ಮೀನುಗಳು, ಎಲ್ಲ ಅಲಂಕಾರಿಕ ಮೀನುಗಳು. ಸರ್ ಈ ಕಡೆ ಒಂದು ದೋಣಿ, ಇದು ಮಚ್ಚುವೆ ಅಂತ ಹೇಳ್ಕೊಂಡು ಹಿಂದೆ ಇದಕ್ಕೆ ಹಾಯಿ ಹಾಕ್ಕೊಂಡು ಈ ಗಾಳಿಯ ಮೂಲಕವೇ ಇದು
ನಮ್ಮ ಅರಬ್ ಕಂಟ್ರಿಗೆಲ್ಲ ಹೋಗ್ತಿತ್ತು. ನಾವು ಇಲ್ಲಿಂದ ನಮ್ಮ ಸಿನಿಮಾದಲ್ಲೆಲ್ಲ ನೋಡ್ತೇವಲ್ಲ, ಅರಬಿಕ್ ಕಂಟ್ರಿಯಲ್ಲೆಲ್ಲ ಹೋಗ್ತಾ ಇತ್ತು ಇದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಮೆಣಸು, ಉಪ್ಪು, ಇಂಥ ಸಾಮಗ್ರಿಗಳನ್ನು, ಅಂಚು ಇದೆಲ್ಲ ತಕೊಂಡು ಹೋಗ್ತಿತ್ತು. ಅಲ್ಲಿಂದ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅರಬ್ ಕಂಟ್ರಿ ಇಲ್ಲಿಂದ ಇಂಪೋರ್ಟ್ ಮಾಡ್ತಿತ್ತು. ಗಾಳಿಗೆ ಹೋಗುವಂಥದ್ದು, ಅದಕ್ಕೆ ಮೆಷಿನ್ ಇರ್ತಾ ಇರ್ಲಿಲ್ಲ. ನಂತರ ಇದರಲ್ಲಿ ಮೆಷಿನ್ ಕೂಡ ಬಂತು. ಇದು ಇನ್ಸುಲೇಟೆಡ್ ವೆಹಿಕಲ್. ಈಗ ನಮ್ಗೆ ಬೋಟ್ ನಿಂದ ಹಿಡಿದ ಮೀನು ಇನ್ನೊಂದ್ ಕಡೆ ಸಾಕ್ಬೇಕಾದ್ರೆ ಇನ್ಸುಲೇಟೆಡ್ ಟ್ರಕ್ ಬೇಕಾಗ್ತದೆ. ಐಸಲ್ಲಿ ಮೀನ್ ಇಟ್ರೆ 1 ದಿನ 2 ದಿನ ಇದರಲ್ಲಿ ಇಡ್ಬೋದು ಬಾಕ್ಸ್ ಅಲ್ಲಿ. ಹಾಗೆ ಇದು ಇನ್ಸುಲೇಟೆಡ್ ಟ್ರಕ್ಕಿನ ಒಂದು ಮಾದರಿ. ಟೆಬ್ಮಾ ಶಿಪ್ ಯಾರ್ಡ್ ನಲ್ಲಿ ಈಗ ಹೊಸದಾಗಿ ಗಿಲ್ನೆಟ್ ಲಾಂಗ್ ಲೈನರ್ ಅಂತ ಹೇಳ್ಕೊಂಡು ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ರೆಡಿ ಹಾಕೊಂಡು ಹೋಗ್ತಾ ಇದೆ ಇಲ್ಲಿಂದ. ಅದರದೊಂದು ಮಾಡೆಲ್ ಮಾಡಿದ್ದು ನಾನು. ಇದು ಡೀಪ್ ಸಿ ಲಾಂಗ್ ಲೈನರ್ ಗಿಲ್ನೆಟ್ ಅಂತ ಹೇಳ್ಕೊಂಡು. ಇದು ಇಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಯಾರು ಮಾಡಲಿಲ್ಲ. ತಮಿಳುನಾಡು, ಕೇರಳದಲ್ಲೆಲ್ಲ ಇದು ಮಾಡಿದ್ದಾರೆ, ಇಲ್ಲೇ ರೆಡಿ ಆಗ್ತದೆ. ಇದು ನಮ್ಮ ಟೆಗ್ಮಾ ಶಿಪ್ ಯಾರ್ಡ್ ಅಂತ ಹೇಳ್ಕೊಂಡು ಮಲ್ಪೆಯಲ್ಲಿ ಇದೆ, ಮಲ್ಪೆಯಲ್ಲಿ ಮತ್ತೆ ಅಂಗರಕಟ್ಟೆಯಲ್ಲಿ ಅಲ್ಲಿ ರೆಡಿ ಆಗ್ತದೆ ಇದು ಬೋಟ್ಸ್. ಇದು ಟ್ರಾಲರ್, ಡೀಪ್ ಸಿ ಟ್ರಾಲರ್, ಒಂದು 15 ದಿನಕ್ಕೆ 12 ದಿನಕ್ಕೆ 10 ದಿನಕ್ಕೆಲ್ಲ ಹೋಗಿ ಬರುವಂತದ್ದು. ಇದು ಡೀಪ್ ಸಿ ಟ್ರಾಲರ್ ಮಾದರಿ. ಇದು ಇದೆಲ್ಲ ನೀವೇ ಮಾಡಿದ್ದು? ಇದೆಲ್ಲ ನಾವೇ ಮಾಡಿದ್ದು. ಈ ಮಾಡೆಲ್ಸ್ ಎಲ್ಲ ನಾನೇ ಮಾಡಿದ್ದೆ. ಓಕೆ ಸರ್, ಸೂಪರ್. ಮತ್ತೆ ಇಲ್ಲೆಲ್ಲ ನಮ್ದು ಇಲಾಖೆದು ಏನೇನು ಮಾಹಿತಿಗಳು, ನಮ್ಮ ಏನು ಸ್ಕೀಮ್ಸ್ ಇದೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ, ಎಲ್ಲ ಡಿಸ್ಪ್ಲೇ ಮಾಡಿದ್ದೇವೆ. ಏನು ಥ್ಯಾಂಕ್ ಯು ಸರ್. ಇಷ್ಟರ ತನಕ ಪ್ರತಿಯೊಂದು ಕೂಡ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ 10 ದಿನ ಕೂಡ ಇರ್ತೀರಲ್ಲ ಸರ್? 10 ದಿನ ಕೂಡ ಇರ್ತದೆ. ಸೊ ನೀವು ಕೂಡ ಬಂದು ಇಲ್ಲಿ ಕೇಳ್ಬೋದು, ಅಥವಾ ಈ ಪಂಜರ ಕೃಷಿ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.